ಡಾಕ್ಟರ್ ಬಿಆರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ವತಿಯಿಂದ ಭೀಮೋತ್ಸವ. ಸಮಾಜದ ಒಳಿತುಗಳಿಗೆ ಸಂಘಟನೆ ಇರಬೇಕು, ತಮ್ಮ ಸ್ವಾರ್ಥ ಜೀವನಕ್ಕೆ ಅಳವಡಿಕೆಯಲ್ಲ. ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಹೊನ್ನನಗಟ್ಟಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನೋತ್ಸವ ಅಂಗವಾಗಿ ಭೀಮೋತ್ಸವ 2026 ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಅಧ್ಯಕ್ಷರು ಆದ ಆಯುಷ್ಮಾನ್ ದೇವಿಕುಮಾರ್ ದೊಡ್ಡಯ್ಯ, ಎಚ್ಎಂ ಕೃಷ್ಣಮೂರ್ತಿ, ಜೇಡ್ರಹಳ್ಳಿ ಕನ್ನಡ, ಚಿತ್ರನಟ ಚೇತನ್, ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ್, ಚೆನ್ನನಹಳ್ಳಿ ಮಾಜಿ ಅಧ್ಯಕ್ಷೆ ತಾರಾ ಲೋಕೇಶ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ರು. ಯಾವುದೇ ರೀತಿ ರಾಜಕಾರಣ ಮಾಡಿದೆ, ನಾನು ಜನರು ಮನಸ್ಸಲ್ಲಿರೋದೇ ಸಾಕಪ್ಪ, ಕೆಂಪೇಗೌಡರ ಅಭಿವೃದ್ಧಿ ಸಮಿತಿನ ನಾನು ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ತೀನಿ, ನಾನು ಜನರ ಮನಸ್ಸಲ್ಲಿ ಇರ್ತೀನಿ, ನಿಮ್ಮೆಲ್ಲರ ಜೊತೆಲಿ ನಾನು ಸಹಕಾರ ಮಾಡ್ತಾ, ಅದಕ್ಕಿಂತ ಹೆಚ್ಚಿನದಾಗಿ ಕೃಷ್ಣಮೂರ್ತಣ್ಣವರು ಹೇಳಿದ್ದಾರೆ, ವಿಶ್ವಜ್ಞಾನಿ, ವಿಶ್ವ ಮಾನವತಾವಾದಿ, ಅವರು ಜ್ಞಾನದಿಂದನೇ ನಾನು ಕೂಡ ಇವತ್ತು ಈ ಸ್ಥಿತಿಗತಿಲಿದ್ದೀನಿ, ನಾನು ಈ ರೀತಿ ಸ್ಥಾನಮಾನದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನಾದರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಆದ್ರಿಂದ ರಾಜಕಾರಣದ ವ್ಯಕ್ತಿಗಳನ್ನ ಸಮಯ ಸಂದರ್ಭದಲ್ಲಿ ಏನ್ ನಾವಿದ್ದೀವಲ್ವಾ, ಆ ಸಂದರ್ಭಕ್ಕೆ ತಕ್ಕಂಗೆ ಅವ್ರಿಗೆ ಪಾಠ ಕಲಿಸೋ ಕೆಲಸನ ನಾವೆಲ್ಲರೂ ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಜೊತೆ ಯಾರು ಸಹಕಾರ ಮಾಡ್ತಾರೆ, ಅಂಬೇಡ್ಕರ್ ಸಾಹೇಬರು ನಮ್ಮವರು ಅಂದರೆ ಯಾವುದೇ ಜಾತಿ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ, ಧರ್ಮಕ್ಕೆ ಸೀಮಿತ ಅಂತ ಹೇಳ್ತಾ ಇಲ್ಲ, ಅವರು ವಿಶ್ವಜ್ಞಾನಿಗಳು ಅಂತ ಹೇಳಿ ಆರೋಗ್ಯದ ಪರಿಸ್ಥಿತಿ ತಮ್ಮೆಲ್ಲರೂ ಗಮನಕ್ಕೂ ಇರಲಿ. ಅಣ್ಣವ್ರಿಗೆ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಇವತ್ತು ಅವ್ರಿಗೆ ಹುಷಾರಿಲ್ಲ, ಆದರೂ ಕೂಡ ಕುತ್ಕೊಳ್ಳೋಕ್ಕಾಗದೇ ಇರೋಂಥ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲಿರೋಂಥ ಗೌರವ ಮತ್ತು ಪ್ರೀತಿ. ಸೊ ಆದ್ರಿಂದ ನಾವು ಯಾವುದಾದ್ರೂ ಒಂದು ಅವಕಾಶಗಳನ್ನ ಏನಾದರೂ ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತ ಅಂದರೆ, ಯಾರು ನಮ್ಮ ಜೊತೆಲಿ ಇರ್ತಾರೆ, ಯಾರು ಸಮಾನತೆಗೋಸ್ಕರ ಎಲ್ಲ ವರ್ಗದವ್ರಿಗೂ ಕೆಲಸ ಮಾಡಿಕೊಡ್ತಾರೆ, ನಮ್ಮನ್ನು ಒಂದೇ ವೇದಿಕೆಯಲ್ಲಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ನಾಯಕರುಗಳು ಇರ್ತಾರಲ್ಲ, ಅವ್ರನ್ನ ನಾವೆಲ್ಲರೂ ಕೂಡ ಮುಂದೆಲೆಕ್ಕೆ ತಗೊಂಡ್ಬಂದು ಅವ್ರ ಜೊತೆ ನಾವು ಸಹಕಾರ ಮಾಡೋಣ ಅಂತ ಹೇಳ್ತಾ, ಕ್ರಾಂತಿಕಾರಿ ಸೇನೆ ವತಿಯಿಂದ 135ನೇ ಭೀಮೋತ್ಸವವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಂಘಟನೆಗಳು ಸೇರಿ ಆ ಪುಣ್ಯಾತ್ಮನ ಸ್ಮರಣೆ ಇದೆಯಲ್ಲ, ಅದು ಪುಣ್ಯಾತ್ಮಕ್ಕೆ ದೇವರ ಸಮಾನ. ಯಾರು ಎಲ್ಲರೂ ಪ್ರೀತಿಸ್ತಾರೆ ಅದು ದೇವರಿಗೆ ಸಮಾನ. ಆ ದೇವರನ್ನ ಪೂಜೆ ಮಾಡೋದು ಎಲ್ಲರ ಬಾಧ್ಯತೆ. ಹಂಗಾಗಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಅದರ ಅಡಿಯಲ್ಲಿ ಸಾಗುವಂತ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮನ್ನೆಲ್ಲರನ್ನು ಬಿಟ್ಟಿದ್ದಾರೆ. ನಾವು ಅದನ್ನ ಪರಿಪಾಲನೆ ಮಾಡುತ್ತ ದೇಶ ಇದ್ದು, ಹಾಗಾಗಿ ಅವರು ಡಾಕ್ಟರ್ ಅಂಬೇಡ್ಕರ್ ಭೀಮರಾವ್ ಅವ್ರನ್ನ ನಾವು ಗೌರವಿಸೋಣ. ಅದನ್ನ ಮನುಷ್ಯನ ರೂಪ ಬೇಡ, ಅವರ ದೇವರ ಸ್ವರೂಪದಲ್ಲಿ ಅವ್ರನ್ನ ನೋಡೋಣ, ಗೌರವಿಸೋಣ. ಪ್ರಮಾಣದಲ್ಲಿ ಅಸಮಾನತೆ ಮತ್ತು ಅನ್ಯಾಯ ತುಂಬಿ ತುಳುಕ್ತಾ ಇದೆ. ನಾವು ಯಾವ ವ್ಯಕ್ತಿಗಳನ್ನ ಬದಲಾಯಿಸಕ್ ಹೋಗ್ತಾ ಇಲ್ಲ. ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೆ ನಮಗೆ ಕೆಲವರು ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ, ಅವರೇ ಟಿಕೆಟ್ ಪಡಿತಾ ಇದ್ದಾರೆ, ಅವರೇ ಎಲ್ಲಾ ರೀತಿ ಆಳ್ತಾ ಇದ್ದಾರೆ. ಬೇರೆ ಇನ್ನೆಲ್ಲರಿಗೂ ಬಹುಸಂಖ್ಯಾತರಿಗೆ ನಮ್ಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ, ನಮ್ ಜೀವನ ಕಷ್ಟ ಆಗ್ತಾ ಇದೆ. ಸೊ ಈ ದಿಕ್ಕಿನಲ್ಲಿ ನಮಗೊಂದು ಪರಿವರ್ತನೆ ಬೇಕು. ಪರಿವರ್ತನೆ ಅಂದ್ರೆ ಬರೀ ಮಾತಿಂದ ಸಾಲದು, ಬರೀ ಭಾಷಣಗಳಿಂದ ಸಾಲದು, ನಮ್ಮ ಕೆಲಸಗಳಿಂದ ಪರಿವರ್ತನೆ ಬೇಕು. ಸೊ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಾವೆಲ್ಲ ಹೇಗೆ ನಾವು ಒಂದು ರೀತಿ ರಚನಾತ್ಮಕ ಬದಲಾವಣೆ ಮಾಡಬಹುದು. ಈ ಅಸ್ಪೃಶ್ಯತೆ, ಈ ಅಸಮಾನತೆ, ಈ ಬಡವರು ಶ್ರೀಮಂತರ ತಾರತಮ್ಯ, ಈ ಲಿಂಗ ಅಸಮಾನತೆ, ಈ ಎಲ್ಲ ಜಾತಿ ಅಸಮಾನತೆ, ಎಲ್ಲಾ ತರ ಭಾಷೆಯ ಅಸಮಾನತೆ, ಉದ್ಯೋಗದ ಅಸಮಾನತೆ, ಎಲ್ಲ ಅಸಮಾನತೆಗಳನ್ನ ಹೆಂಗೆ ಕಿತ್ತಾಕ್ಬೋದು. ಒಂದು ಅಂಬೇಡ್ಕರ್ ವಾದಿ, ಒಂದು ಸಮಾಜವಾದ, ಒಂದು ಸಂವಿಧಾನ ವಾದದಲ್ಲಿ ನಾವ್ ಹೆಂಗೆ ಒಂದು ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರಿಗೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಕೆಲಸ. ಇವತ್ತಿನ ದಿನ ನಮಗೆ ದಲಿತರ ಮತ ಬೇಕು ಹೊರತು ದಲಿತರ ಜೀವನದ ಏಳಿಗೆ ಮತ್ತೆ ಒಂದು ಸಮಾಜದ ಕನಸು ಈ ಯಾವ ಪಕ್ಷಗಳಿಗೂ ಬೇಡ. ಅದನ್ನ ಬದಲಾಯಿಸಬೇಕು ಅಂದ್ರೆ ಜಾಗೃತಿ ಮುಖಾಂತರ, ಮತ್ತೆ ನಾವು ಕೂಡ ಒಂದು ಪರ್ಯಾಯ ಇಟ್ಟರೆ, ಒಂದು ಪೊಲಿಟಿಕಲ್ ಪರ್ಯಾಯ ಆಗಿರ್ಬೋದು, ಒಂದು ಜನರಿಗೆ ನಿಜವಾಗ್ಲೂ ಇದರಿಂದ ನಮ್ಗೆ ಒಳ್ಳೇದಾಗತ್ತೆ, ನಮ್ಮ ಸಮಾಜಕ್ಕೂ ಒಳ್ಳೇದಾಗತ್ತೆ, ನಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ ಒಂದು ಭರವಸೆ ಬಂದ್ರೆ ಆ ಒಂದು ಬದಲಾವಣೆ ಆಗತ್ತೆ. ಮತ್ತೆ ಇವ್ರಿಗೂ ಕೂಡ ಎಚ್ಚೆತ್ಕೊಂತಾರೆ. ನಾವು ಸುಮ್ನೆ ಬಾಯಿ ಮಾತು ಮಾಡಕ್ಕಾಗಲ್ಲ, ಒಂದ್ ಸುಮ್ನೆ ಟೋಕನಿಸಮ್ ಮಾಡಕ್ಕಾಗಲ್ಲ. ನಿಜವಾಗ್ಲೂ ನಾವು ಕೆಲಸ ಮಾಡ್ಬೇಕು, ನಾವು ನಿಜವಾಗ್ಲೂ ಜನಪರವಾಗಿ ಅವ್ರ ಜೀವನದ ಏಳಿಗೆಗೆ ನಾವು ಕೆಲಸ ಮಾಡ್ಬೇಕು ಅಂತ ಅವರು ಕೂಡ ಎಚ್ಚೆತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ನಾವು ಕೂಡ ಗಟ್ಟಿಯಾಗಿ ಜಾಗೃತಿ ಮುಖಾಂತರ ಪೊಲಿಟಿಕಲ್ ಅವೇರ್ನೆಸ್ ಕೂಡ ನಮ್ಗೆ ಬಹಳ ಬೇಕಾಗುತ್ತೆ. ಅದನ್ನ ಬೆಳೀತಾ ಇದೆ. ಅದು ದೊಡ್ಡ ಪ್ರಮಾಣದ ರೀಚ್ ಆದಷ್ಟು, ನಿಜವಾಗ್ಲೂ ಬಾಬಾ ಸಾಹೇಬ್ರ ಕನಸಿನ ಅರ್ಥ ಮಾಡ್ಕೊಂಡಷ್ಟು, ಜ್ಯೋತಿಬಾ ಫುಲೆ ಕನಸನ್ನು ಅರ್ಥ ಮಾಡ್ಕೊಂಡಷ್ಟು, ಪೆರಿಯಾರ್ ಕನಸನ್ನು ಅರ್ಥ ಮಾಡ್ಕೊಂಡಷ್ಟು, ನಾವು ನಿಜವಾಗ್ಲೂ ಕರ್ನಾಟಕಕ್ಕೆ ಕುವೆಂಪು ಅವರ ವಿಚಾರಗಳು, ವಿಶ್ವಮಾನವ ಸಂದೇಶ ಅರ್ಥ ಮಾಡ್ಕೊಂಡಷ್ಟು ಒಂದು ಉತ್ತಮ ಸಮಾಜ ಕಟ್ಬೋದು ಅಂತ ಹೇಳ್ತಾರೆ.
ಈ ದಿನ ಬಹಳ ಒಂದು ಅದ್ಭುತವಾದಂತ ಒಂದು ಚಿಂತನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸೊ ಸಮಾಜದ ಸಮಾನತೆ ಕನಸನ್ನು ಕಂಡಂತ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವ ಅನ್ನೋ ಒಂದು ಹೊಸ ಆ ಟೈಟಲ್ ನೊಂದಿಗೆ ಬಾಬಾ ಸಾಹೇಬ್ರ ಆಚರಣೆಯನ್ನು ಮಾಡ್ಬೇಕಂತ ನಾವು ಮತ್ತೆ ಅಧ್ಯಕ್ಷರು ಈಗ ಈ ಕಾರ್ಯಕ್ರಮದ ಪೂರ್ವವಹಿಸಬೇಕಾದ ಸಂದರ್ಭದಲ್ಲಿ ಇದ್ರ ಜೊತೆನಲ್ಲಿ ಕಾರ್ಯಕ್ರಮದಲ್ಲಿ ಈಗೇನ್ ನಮಗೆ ನಟ ಚೇತನ್ ಸರ್ ಇರ್ಬೋದು, ಹಾಗೆ ನಮ್ಮ ಕೃಷ್ಣಮೂರ್ತಿ ಸರ್ ಆಗಿರ್ಬೋದು, ಹಾಗೂ ಎಲ್ಲವನ್ನ ನಟ್ಟಿ ಎಲ್ಲ ನನ್ನ ಏನು ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಏನು ಈಗಾಗಲೇ 17 ಜಿಲ್ಲೆಗಳಲ್ಲಿ ತನ್ನ ಕಾರ್ಯರೂಪವನ್ನು ವ್ಯಾಪಿಸಿದೆ. ಆ ಶೋಷಿತರ ಪರವಾಗಿ ನಮ್ಮ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಒಂದೇ ಸ್ಲೋಗನ್ನು, ಶೋಷಿತರ ಪರವಾಗಿ ಮತ್ತೆ ಭ್ರಷ್ಟಾಚಾರ ಮತ್ತು ನಿರಂತರ ಶೋಷಣೆಗಳ ವಿರುದ್ಧವಾಗಿ ಸಮರವನ್ನು ಸಾರುವಂತದ್ದು, ಶೋಷಿತರಾಗಿ ನೆಲೆಯಾಗಿ ನಿಲ್ಲುವಂತದ್ದು ನಮ್ಮ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಮುಖ್ಯ ಉದ್ದೇಶ. ಸರ್, ಈಗ ನಮ್ದು ಆಕ್ಚುಲಿ ನಾವು ಕನಸು ಈ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಕಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಬಸವಣ್ಣ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಅವರ ಕನಸನ್ನ ನನಸು ಮಾಡ್ಲಿಕ್ಕೆ ನಮ್ಮ ಏನು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಸಂಘಟನೆಯಲ್ಲಿ ಇಡೀ ರಾಜ್ಯದಲ್ಲಿ SC ST OBC ಇನ್ಕ್ಲೂಡ್ ಈಗ ವೇದಿಕೆ ಮೇಲೆ ನೀವು ನೋಡಿದಂಗೆ ಬ್ರಾಹ್ಮಿಣ್ಸ್ ಕೂಡ ಪದ್ಮಲತಕ್ಕಂತ ಹಿರಿಯ ಹೋರಾಟಗಾರರು ಅಂದ್ರೆ ಸಮಾನತೆ ಯಾವ ಜಾತಿನಲ್ಲಿ ಬಾಬಾ ಸಾಹೇಬರು ತಳ ಸಮುದಾಯದಲ್ಲಿ ಅಂತಂದ್ರೆ ಯಾವ ಜಾತಿನಲ್ಲಿ ಶೋಷಿತರಿದ್ದಾರೆ ಅವ್ರಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ನಾವು ಏನು ಬಸವಣ್ಣ ಕಂಡಂತ ಅನುಭವ ಮಂಟಪದಡಿಯಲ್ಲಿ ನಾವು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯನ್ನ ಸ್ಥಾಪನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ.